ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ಯಾಕೆಲ್ಲ ಸ್ಯಾರಿ ಇಟ್ಕೊಂಡು ಕೂತಿದ್ದೀವಿ ಅಂದರೆ ಇವತ್ತು ನಮ್ಮ ಮಮ್ಮಿ ಮದುವೆ ಸೀರೆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಮಮ್ಮಿ ಡ್ಯಾಡಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 30 ವರ್ಷ. 31 ಬಿಡು ಪರವಾಗಿಲ್ಲ. ಸೊ ನಮ್ಮಮ್ಮ 30 ವರ್ಷದಿಂದ ಪ್ರತಿಯೊಂದು ಸೀರೆನೂ ಹಾಗೆ ಬಳಸ್ತಿದ್ದಾರೆ, ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಐ ಥಾಟ್ ಎಲ್ಲ ಸ್ಯಾರಿದು ಒಂದ್ಸತಿ ರೌಂಡ್ ವಿಡಿಯೋ ಮಾಡೋಣ ಅಂತ. ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಪಿಂಕ್ ಕಲರ್ ಬನಾರಸ್ ಸ್ಯಾರಿ. ಸೊ ಇದು ನಮ್ಮಮ್ಮ ಮದುವೆ ದಿನ ಮನೆಯಿಂದ ಛತ್ರಕ್ಕೆ ಉಟ್ಕೊಂಡು ಹೋಗಿದ್ದಿದ್ದು ಸ್ಯಾರಿ. ಹೇಳಮ್ಮ ಈ ಸ್ಯಾರಿ ಬಗ್ಗೆ. ತುಂಬಾ ಇಷ್ಟಪಟ್ಟು ಈ ಕಲರ್ನ ನಾನು ಮದುವೆಗೆ ಅಂತ ತಗೊಂಡಿದ್ದು ಮಲ್ಲೇಶ್ವರಮಲ್ಲಿ. ಅಂಗಡಿ ಹೆಸರು ಮರ್ತೋಗಿದೆ, ಗೊತ್ತಿಲ್ಲ. ಸೊ ಇದು ಪ್ಯೂರ್ ಬನಾರಸ್ ಸ್ಯಾರಿ. ಇದಕ್ಕೆ ಸಿಲ್ವರ್ ಜರಿ ಇದೆ. ಎಷ್ಟಾಗಿರ್ಬೋದು ಅಪ್ರಾಕ್ಸಿಮೇಟ್ಲಿ ಸ್ಯಾರಿ ಪ್ರೈಸ್? 11,000. ಅವಾಗ 30 ವರ್ಷದಿಂದ ಪ್ಯೂರ್ ಬನಾರಸ್ ಸ್ಯಾರಿ 11,000 ರೂಪಾಯಿ ಇತ್ತು. ಸೊ ಬ್ಲೌಸ್ ಎಲ್ಲ ಅವರು ಮೇಂಟೈನ್ ಮಾಡಿಲ್ಲ, ಆಕ್ಚುಲ್ ಆಗಿ ಫಿಟ್ ಆಗಿಲ್ಲ ಅಂತೆಲ್ಲ ಅವಾಗೆ ಚೇಂಜ್ ಮಾಡಿದ್ದಾರೆ. ಬಟ್ ಆಲ್ಟರ್ನೇಟಿವ್ ಆಗಿ ಪಿಂಕ್ಗೆ ಸಿಲ್ವರ್ ಜರಿ ಬ್ಲೌಸ್ ಹೊಲ್ಸ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಫುಲ್ ಎಂಟೈರ್ ಸ್ಯಾರಿ ಈ ತರ ಬುಟ್ಟ 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 ಡಿಸೈನ್ಸ್ ಇದೆ. ಅಂಡ್ ಸೆರಗು ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ರಿಸೆಪ್ಷನ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸಾರಿ. ಸೊ ನೆಕ್ಸ್ಟ್ ಸಾರಿ ಬಂದ್ಬಿಟ್ಟು ಈ ಗ್ರೀನ್ ಕಲರ್ ಸಾರಿ, ಮರೂನ್ ಬಾರ್ಡರ್ ಇದೆ. ಈ ಸಾರಿನ ನಮ್ಮ ತಂದೆ ಮನೆಯವರು ನಮ್ಮ ಮಮ್ಮಿಗೆ ಕೊಟ್ಟಿರೋದು. ಇದು ರಿಸೆಪ್ಷನ್, ನಮ್ಮ ಮಮ್ಮಿಯವ್ರ ರಿಸೆಪ್ಷನ್ ಸಾರಿ. ಸೊ ನಿಮಿಷ. ಸೊ ಸಾರಿ ಹೀಗಿದೆ. ಇದು ಸೆರಗ್ ಬರುತ್ತೆ ಮರೂನ್ ಕಲರು. ಆಕ್ಚುಲ್ ಸಾರಿ ಇರೋ ಕಲರ್ಗಿಂತ ಲೈಟ್ ಆಗಿ ಒಂಚೂರು ಕಲರ್ ಡಿಮ್ ಆಗಿದೆ, ಬಟ್ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಈಗಲೂ ಇವರು ಈ ಸ್ಯಾರಿನ ಬಳಸ್ತಾರೆ. ಬಟ್ ಬ್ಲೌಸ್ ಏನ್ ಮಾಡಿದ್ದಾರೆ, ಯಾವುದೋ ಮರೂನ್ ಕಲರ್ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಂಡಿದ್ದಾರೆ, ಕಾಂಟ್ರಾಸ್ಟ್ ಆಗಿ. ಇದಕ್ಕೆ ನೀಟಾಗಿ ಡೀಟೇಲಿಂಗ್ ಇದೆ. ಆಕ್ಚುಲ್ ಆಗಿ ವಿಡಿಯೋದಲ್ಲಿ ಕ್ಲಾರಿಟಿ ನಾನು ಕ್ಲೋಸ್ ಅಪ್ ವಿಡಿಯೋ ಹಾಕ್ತೀನಿ. ನೀಟಾಗಿ ಝೂಮ್ ಮಾಡಿ ನೋಡಿದ್ರೆ ಮಧ್ಯ ಗೋಲ್ಡ್ ಜರಿ ಇದೆ. ಆಮೇಲೆ ಒಂದು ಮ್ಯಾಂಗೋ ಶೇಪ್, ಮ್ಯಾಂಗೋ ಶೇಪ್ ಬುಟ್ಟ ಬುಟ್ಟ ಇದೆ. ಇದು ಆಕ್ಚುಲಿ ಅವಾಗ ಆಗಿನ ಕಾಲದಲ್ಲಿ ಇದೇ ಸ್ವಲ್ಪ ದೊಡ್ಡ ಬಾರ್ಡರ್ ಸ್ಯಾರಿ ಇತ್ತು. ಇದು ನನ್ನ ರಿಸೆಪ್ಷನ್ ಸೀರೆ. ಅವಾಗಿನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಈ ಸ್ಯಾರಿ. ಮ್ಯಾಂಗೋ ಬಾರ್ಡರ್ ಇದೆ, ಮೆರೂನ್ ಕಲರು ಗ್ರೀನ್ ಕಾಂಬಿನೇಷನ್ನು. ಅವಾಗೇನೆ ಇದು 15,000 ರೂಪಾಯಿ. ನಮ್ಮ ಯಜಮಾನ್ ಇಷ್ಟಪಟ್ಟು ನನಗೆ ಅಂತ ಕೊಡ್ಸಿದ ಸೀರೆ. ಇನ್ನೂ ಮೇಂಟೈನ್ ಮಾಡಿದೀನಿ ನೋಡಿ. ಇದು ಅವಾಗೆಲ್ಲ ಏನ್ ಆತರ ಅಷ್ಟು ಡಿಸೈನ್ ಅಲ್ಲಿ ಕುಚ್ಚು ಹೊಲಿಸ್ತಾ ಇರಲಿಲ್ಲ, ನಾರ್ಮಲ್ ಆಗಿ ಕುಚ್ಚು ಕಟ್ಟಿದ್ದಾರೆ ನೋಡಿ. ಈಗ ಒಂದ್ ಸ್ವಲ್ಪ ಎಲ್ಲ ಡಿಸೈನರ್ ಕುಚ್ಚುಗಳು ಬಂದಿರೋದು. ಬಟ್ ಏನಂದ್ರೆ ಇದು ನಿಮ್ಗೆ ಈ ತರ ಕುಚ್ಚೆ ನಿಮ್ಗೆ ಆಕ್ಚುಲ್ ಲಾಂಗ್ ರನ್ ಬರೋದು. ನಾವೆಲ್ಲ ಮದ್ವೆಗೆ ಮಾಡ್ಸಿದೀವಲ್ಲ ಸ್ಟೋನ್ ಡಿಸೈನ್ ವರ್ಕ್ ಎಲ್ಲ, ಅವೆಲ್ಲ ಲಾಂಗ್ ರನ್ ಅಲ್ಲಿ ಬರಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಪ್ರಾಬಬ್ಲಿ ಮೇಂಟೈನ್ ಮಾಡೋದು ತುಂಬಾ ಈಸಿ ಆಗಿದೆ. ಸೊ ನೆಕ್ಸ್ಟ್ ಸಾರಿ ಬಂದು ಈ ಗೋಲ್ಡಿಶ್ ಕಾಪರ್ ಕಲರ್ ಸಾರಿ. ಇದಕ್ಕೂ ಕೂಡ ಮರೂನ್ ಬಾರ್ಡರ್ ಇದೆ. ಬಾರ್ಡರ್ ಅಲ್ಲಿ ಮ್ಯಾಂಗೋ ಶೇಪ್ಸ್ ಇದೆ. ಈ ಸಾರಿನ ಆಕ್ಚುಲಿ ನಮ್ಮ ತಂದೆ ಮನೆ ಕಡೆಯವರು ನಮ್ಮ ಮಮ್ಮಿಗೆ ಎಂಗೇಜ್ಮೆಂಟ್ಗೆ ಕೊಟ್ಟಿದ್ದು. ಈ ಸಾರಿನೂ ತುಂಬಾ ಚೆನ್ನಾಗಿದೆ. ಸಿಲ್ಕ್ ಗಂಡನ ಮನೆ ಕಡೆಯಿಂದ ನನ್ನ ಎಂಗೇಜ್ಮೆಂಟ್ಗೆ ಅಂತ ಕೊಟ್ಟಿದ್ದು. ಇದು ಆಗಿನ ಕಾಲದಲ್ಲಿ 7,000 ರೂಪಾಯಿ ಸೀರೆ. ಇದು ಮೆರೂನ್ ವಿತ್ ಒಂಥರ ಮೆಜಂತ ಕಲರು ಕಾಂಬಿನೇಷನ್ ಇದು. ಮತ್ತೆ ಮ್ಯಾಂಗೋ ಬಾರ್ಡರ್ ಇದೆ, ಬುಟ್ಟ ಬುಟ್ಟ ಎಲ್ಲ ಇದೆ ನೋಡಿ. ಅವಾಗಿನ ಸಾರೀಸ್ಗೆ ಇದು ಏನಿದು ಸೆರಗಲ್ವಮ್ಮ, ಸೆರಗ್ ನೋಡಿ ಇಷ್ಟೇಷ್ಟು ಡಿಸೈನ್ ಇರ್ತಿತ್ತು. ಇವಾಗೆಲ್ಲ ಸೆರಗು ತುಂಬಾ ಲಾಂಗ್ ಡಿಸೈನ್ ಬರುತ್ತೆ. ಅಂಡ್ ಕುಚ್ ಕೂಡ ನೋಡಿ, ಇದಕ್ಕೂ ನಮ್ಮಮ್ಮ ತುಂಬಾ ಸಿಂಪಲ್ ಆಗಿ ಇಡ್ಸಿದ್ದಾರೆ. ಸೊ ಇವೆಲ್ಲ ಈಸಿ ಮೇಂಟೆನೆನ್ಸ್ ಕುಚ್ಚು. ಒಂಚೂರು ಲೂಸ್ ಆದ್ರೂ ನಾವೇ ಕೈಯಲ್ಲಿ ಕಟ್ಕೋಬಹುದು. ಇಲ್ಲ, ಇದು ಹಾಗೆ ಬಂದಿರೋದದು, ನಾನೇನು ಕಟ್ಸಿದ್ದಲ್ಲ, ಮಾಮೂಲಿ ಸ್ಯಾರಿಗೆ ಹಾಗೆ ಬಂದಿರೋದದು. ಸೊ ಈಗ ನಾವ್ ನೀಟಾಗಿ ನಾವೇನೆ ಅಕಸ್ಮಾತ್ ಲೂಸ್ ಆದ್ರೂ ಕಟ್ಕೊಂಡ್ಬಿಡ್ಬೋದು. ಅವೆಲ್ಲ ಈಸಿ ಮೇಂಟೆನೆನ್ಸ್. ಸೊ ಇದು ನಮ್ಮಮ್ಮ ಈಗ್ಲೂ ಹಾಕೊಂತಾರೆ, ಬಟ್ ಮೆರೂನ್ ಬ್ಲೌಸ್ ಜೊತೆಗೆ ಪೇರ್ ಮಾಡ್ಕೊಂತಾರೆ. ಆಗಿನ ಬ್ಲೌಸ್ ಎಲ್ಲ ಮಿಸ್ ಆಗಿದೆ, ಫಿಟ್ ಆಗಿಲ್ಲ. ಸೊ ಹಂಗೆಲ್ಲ ಆಗ್ಬಿಟ್ಟಿದೆ. ಸೊ ಇದು ಅವರ ಎಂಗೇಜ್ಮೆಂಟ್ ಸಾರಿ. ಸೊ ಈ ಪಿಂಕ್ ಕಲರ್ ಸಾರಿ ಬಂದು ನಮ್ಮ ಮಮ್ಮಿ ಮುಹೂರ್ತದ ಸಾರಿ. ಅವರು ಮನೆಯಿಂದ ಛತ್ರಕ್ಕೆ ಹೋಗ್ಬೇಕಾದ್ರೂ ಪಿಂಕ್ ಕಲರ್ ಹಾಕಿದ್ರು, ಬಟ್ ಅದು ಬನಾರಸ್ ಆಗಿತ್ತು. ಇದು ಸಿಲ್ಕ್ ಸಾರಿ. ಇದು ಕೂಡ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಗೋಲ್ಡ್ ಕಲರ್ ಜೆರಿ ಲೈನಿಂಗ್ ಪಾಸ್ ಆಗಿದೆ. ಮತ್ತೆ ತುಂಬಾ ಗ್ಯಾಪ್ ಅಲ್ಲಿ ಬುಟ್ಟ 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 ಬಂದಿದೆ. ಅಂಡ್ ಇದಕ್ಕೆ ಬಾರ್ಡರ್ ಒಂಥರ ಹಿಂಗೆ ಸ್ಮಾಲೆಸ್ಟ್ ಆಫ್ ಸ್ಮಾಲ್ ಬಾರ್ಡರ್. ಇದು ತುಂಬಾ ಚಿಕ್ಕ ಬಾರ್ಡರ್ ಇದೆ, ಫ್ಲವರ್ಸ್ ಇದೆ. ಆಮೇಲೆ ಬಾರ್ಡರ್ ಒಂದ್ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ ಕೊಟ್ಟಿದ್ದಾರೆ. ಅಲ್ಲಿ ಏನಿದು ಬ್ಲೂಯಿಶ್ ಗ್ರೀನ್ ಪ್ರಿಂಟ್ ಇದೆ.
ಅಂಡ್ ಸೆರಗು ಒಳಗಡೆ ಫೋಲ್ಡ್ ಆಗ್ತಿದೆ. ಹಾ. ಈ ತರ ಇದೆ. ಸೊ ಸೆರಗ್ ನೋಡಿ, ಅದು ಕೂಡ ತುಂಬಾ ಲೆಂತ್ ಕಮ್ಮಿ ಇದ್ರೂ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೂ ಗೋಲ್ಡ್ ಅಲ್ಲ ಸಾರಿ ಬ್ಲೂ ಡಿಸೈನ್ಸ್ ಬಂದಿದೆ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಸಾರಿ ಮೇಲೂ ಮ್ಯಾಂಗೋ ಡಿಸೈನ್ ಇದೆ ಅಲ್ಲ, ಮೇ ಬಿ ಆ ಟೈಮಲ್ಲಿ ತುಂಬಾ ಫೇಮಸ್ ಇತ್ತು ಅನ್ಸುತ್ತೆ. ಅಂಡ್ ಇದಕ್ಕೆ ಕುಚ್ಚು, ಇದೊಂದು ಕುಚ್ಚು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ನಾನ್ ಕಟ್ಸಿರೋದು ಇದು ಮುಹೂರ್ತಕ್ಕೆ ಅಂತ ಡಿಫ್ರೆಂಟ್ ಆಗಿರ್ಲಿ ಅಂತ ಕಟ್ಸ್ಕೊಂಡಿರೋದು ಇದು. ಇದು ಅಷ್ಟೇ, ಅದೇನು ತೀರಾ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸಲ್ಲ, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಸ್ಟೋನು ಏನೂ ಇಲ್ಲ, ಜಸ್ಟ್ ಒಂದು ಗೋಲ್ಡ್ ಕಲರ್ ಥ್ರೆಡ್ ಅಲ್ಲಿ ನೀಟಾಗಿ ಕಟ್ಟಿದ್ದಾರೆ. ಇದ್ರದ್ದು ಬ್ಲೌಸ್ ಇಲ್ಲ ಅಲ್ಲ, ಸೊ ಯಾವ್ದು ಬ್ಲೌಸ್ ಇಟ್ಟಿಲ್ಲ. ಅಂಡ್ ಆಲ್ಮೋಸ್ಟ್ ಎಲ್ಲ ಮದ್ವೆ ಸ್ಯಾರಿನೂ ಅವ್ರು ತಗೊಂಡಿರೋದು ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಅಲ್ವಮ್ಮ, ಮೇನ್ ಆಗಿ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್. ಇದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಅವಾಗಿಂದು ಅಂದ್ರೆ 7,000 ರೂಪಾಯಿ ಅಷ್ಟೇ ಕೊಟ್ಟಿದ್ದು ನಾನು. ಅವಾಗೆಲ್ಲ ಸಿಲ್ಕ್ ಸ್ಯಾರಿ 30 ವರ್ಷದಿಂದ 7,000 ರೂಪಾಯಿ ಅಂದ್ರೆ ಅದು ಆಕ್ಚುಲಿ ಜಾಸ್ತಿ ಅಮೌಂಟ್. ಸೊ ಇದು ಕೂಡ ಮುಟ್ಟಿದ್ರೆ ಗೊತ್ತಾಗುತ್ತೆ ಸಿಲ್ಕ್ ರಿಚ್ನೆಸ್. ಸೊ ಅದಕ್ಕೋಸ್ಕರ ನಮ್ಮಮ್ಮ ನೀಟಾಗಿ ಅವಾಗ ತೆಗೆದು ಯೂಸ್ ಮಾಡಿ ಎತ್ತಿಟ್ಟಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. ಸೊ ನಮ್ಮಮ್ಮಿ ವೆಡ್ಡಿಂಗ್ ಸ್ಯಾರೀಸ್ ಎಲ್ಲ ನೋಡಿದ್ರಿ, ಅವಾಗ ಬೇರೆ ಬೇರೆ ಇವೆಂಟ್ಗೆ ಅವರು ಡಿಫ್ರೆಂಟ್ ಟೈಪ್ ಆಫ್ ಸಾರೀಸ್ ಹಾಕಿದ್ರು. ನಾನು ಸಿಲ್ಕ್ ಸ್ಯಾರೀಸ್ ಏನಿದೆ ಅಷ್ಟು ಮಾತ್ರ ಪಿಕ್ ಮಾಡಿ ತೋರಿಸಿದ್ದು. ಸೊ ಈಗ ನನ್ನ ಮದುವೆಯಲ್ಲಿ ನಮ್ಮ ಮಮ್ಮಿ ಹಾಕೊಂಡಿದ್ದ ಸಾರೀಸ್ನ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಪ್ಯೂರ್ ಪೋಚಂಪಲ್ಲಿ ಸ್ಯಾರಿ. ನಾವು ಇದನ್ನ ಕಂಚಿಲ್ ತಗೊಂಡಿದ್ದು AS ಬಾಬು ಶಾಲಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಕಾಂಬಿನೇಷನ್ ವೆರಿ ರೇರ್ ಅಲ್ಲ, ವೆರಿ ಕಾಮನ್ ಅಂತ ಅನ್ಬೋದು. ಗ್ರೀನ್ ಅಂಡ್ ಪಿಂಕ್ ಇಸ್ ಅ ವೆರಿ ಕಾಮನ್ ಕಾಂಬಿನೇಷನ್. ಅಂಡ್ ಈ ಸ್ಯಾರಿ ಇದೆಯಲ್ಲ, ಎಂಟೈರ್ ಸ್ಯಾರಿ ಮೇಲೆ ಪ್ಯಾರೆಟ್ ಮತ್ತೆ ಆನೆ ಬಂದಿದೆ. ಅಗೇನ್ ಗೋಲ್ಡ್ ಅಂಡ್ ಗ್ರೀನ್ ಅಲ್ಲೇನೆ. ಅಂಡ್ ಸೆರಗಲ್ಲೂ ಕೂಡ ಇಟ್ಕೊಳ್ಳಿಮ್ಮ ನಿಮಿಷ. ಸೆರಗಲ್ಲೂ ಕೂಡ ನೀಟಾಗಿ ಗೋಲ್ಡ್ ಅಂಡ್ ಅಲ್ಲ ಏನಿದೆ ಇದೇನಾ? ಓಕೆ, ಪಿಕಾಕೇನೆ. ಸೆರಗಲ್ಲೂ ಕೂಡ ಪಿಕಾಕ್ ಮತ್ತೆ ಆನೆನೆ ಬಂದಿದೆ. ಅಂಡ್ ಎಂಟೈರ್ ಸಾರಿ ಈ ತರ ಪೋಚಂಪಲ್ಲಿ ವರ್ಕ್ ಇದೆ. ಅಂಡ್ ಬಾರ್ಡರ್ ತುಂಬಾ ಪ್ಲೇನ್ ಆಗಿದ್ದು ಈ ತರ ಗೋಲ್ಡ್ ಡಿಸೈನ್ ಕೊಟ್ಟಿದ್ದಾರೆ. ಇದು ನಮ್ಮಮ್ಮ ನನ್ನ ಮದ್ವೆಲಿ ಒಂದು ಒಕೇಶನ್ಗಾರು ಪೋಚಂಪಲ್ಲಿ ಹಾಕೊಳ್ಳೇಬೇಕು ಅಂತ ಹೇಳಿ ಪಿಕ್ ಮಾಡಿದ ಸಾರಿ. ಅಂಡ್ ಇದಕ್ಕೆ ಕುಚ್ಚು ಅವ್ರ ಮದ್ವೆ ತರ ಹೊಲ್ಸಿಲ್ಲ, ಈಗೆಲ್ಲ ಸ್ವಲ್ಪ ಅಪ್ಡೇಟೆಡ್ ಕುಚ್ಚು ಕೊಟ್ಟಿದ್ದಾರೆ. ಇಲ್ಲಿ ಗ್ರೀನ್ ಅಂಡ್ ಪಿಂಕ್ ಕುಚ್ಚು ಕೊಟ್ಟಿ ಮಧ್ಯ ನೋಡಿ ಗೋಲ್ಡ್ ಏನಿದು ಪ್ಲಾಸ್ಟಿಕ್ ಏನೋ ಡಿಸೈನ್ ಫ್ಲವರ್ ಇಟ್ಟಿದ್ದಾರೆ. ಪ್ಲಾಸ್ಟಿಕ್ ಫ್ಲವರ್ ಇಟ್ಟಿದ್ದಾರೆ. ಸೊ ಇದು ತುಂಬಾ ಸಿಂಪಲ್ ಕುಚ್ಚೆ, ಬಟ್ ಇದು ನಾವು ಆಕ್ಚುಲಿ ಎಲ್ಲಾ ಕುಚ್ಚುನು ಕೃಷ್ಣೆ ಅಂತ ಏನೋ ಒಂದು ಡಿಸೈನರ್ ಬ್ರ್ಯಾಂಡ್ ಇದೆ, ಅವ್ರದ್ದು ಕುಚ್ಚು ಮಾಡೋದು. ಸೊ ಆ ಪರ್ಟಿಕ್ಯುಲರ್ ಅಲ್ಲಿ ನಾವು ಕುಚ್ಚಬೇಕು ಅಂತ ಮಾಡಿಸಿದ್ದು. ಬೇರೆ ಕುಚ್ಚು ರೆಗ್ಯುಲರ್ ಆಗಿ ಮಾಡಿಸಿದ್ರೆ ಈ ಥ್ರೆಡ್ ಎಲ್ಲ ಜಾಸ್ತಿ ದಿನ ಬಾಳ್ಕೆ ಬರಲ್ಲ. ಸೊ ಅದೇ ಪರ್ಟಿಕ್ಯುಲರ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ದಕ್ಕೆ ಈ ತರ ಚೆನ್ನಾಗಿ ಬಂದಿದೆ. ಅಂಡ್ ಇದ್ರ ಬ್ಲೌಸ್ ಕೂಡ ಇದೆ. ಓಕೆ, ಇದ್ರ ಬ್ಲೌಸ್ ಕಂಪ್ಲೀಟ್ ಗ್ರೀನ್ ಕಲರ್ ಇದೆ, ಮತ್ತೆ ಒನ್ ಸಿಂಗಲ್ ಏನೋ ಲೈನ್ ಪಾಸ್ ಆಗಿದೆ. ಹೂವ ಬಂದು ಪಿಂಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಹೂವ ಮಾಡಿದ್ದಾರೆ. ನೆಕ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಇವ್ರ ಪ್ರತಿ ಬ್ಲೌಸ್ ಡಿಸೈನು ನಾವು ಪಿಂಟ್ರೆಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದು. ಸೊ ಇದು ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಗಿದ್ದು ಡಿಸೈನ್ ಇದು. ಅಂಡ್ ಬ್ಲೌಸ್ ತುಂಬಾ ಸ್ವಲ್ಪ ಜಾಸ್ತಿನೇ ರೇಟ್ ಆಯ್ತು ಹೊಲ್ಸಕ್ಕೆ ನಮ್ಗೆ. ಇನ್ನೊಂದು ಪ್ರಾಬಬ್ಲಿ ಸೀರೆನೆ ತಗೋಬೋದಿತ್ತು ನಾವು, ಆ ಇದರಲ್ಲಿ ಇತ್ತು. ಅಂಡ್ ಈ ಸ್ಯಾರಿ ಏನು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಿತ್ತಮ್ಮ ಸಾರಿ? ಅಂದಾಜು 25,000 to 30,000 ಬಿತ್ತು ನಮ್ಗೆ. ಅಂಡ್ ಈ ಬ್ಲೌಸ್ ನ ಹೊಲ್ಸಕ್ಕೆ ಒಂದು 10,000 ರೂಪಾಯಿ ತಗೊಂಡಿದ್ದಾರೆ. 10,000 rupees ವರ್ತ್ ಬ್ಲೌಸ್ ಇದು. ಒಂದು ರೆಗ್ಯುಲರ್ ಸ್ಯಾರಿನೇ ತಗೊಂಡ್ಬಿಡ್ಬೋದಿತ್ತು. ಬಟ್ ಅಗೇನ್ ಇದು ಸ್ವಲ್ಪ ಹೈಲೈಟ್ ಆಗಿತ್ತು. ಈಗ ನಮ್ಮಮ್ಮ ಡಿಫ್ರೆಂಟ್ ಒಕೇಶನ್ಗೆ ಹಾಕೊಂತಾರೆ. ಅಂಡ್ ಬ್ಲೌಸ್ ನಮ್ಗೆ ಯಾಕೆ ಪ್ರೈಸ್ ಜಾಸ್ತಿ ಬಿತ್ತು ಅಂದ್ರೆ, ನೀವು ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಈ ಜರ್ದೋಸಿ ಅಂತ ಬರುತ್ತೆ, ಅದನ್ನ ಕೊಟ್ಟು ನಾವು ಪೂರ್ತಿ ಬ್ಲೌಸ್ ರೆಡಿ ಮಾಡಿಸಿರೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಗೋಲ್ಡ್ ಕಲರ್ ವಿತ್ ಸಿಲ್ವರ್ ಡಿಸೈನ್ ಇರೋ ಸಾರಿ. ಸೊ ಇದು ನಮ್ಮ ಮಮ್ಮಿ ನನ್ನ ವೆಡ್ಡಿಂಗ್ ರಿಸೆಪ್ಷನ್ಗೆ ಹಾಕೊಂಡಿದ್ದು. ಸೊ ಇದಕ್ಕೆ ತುಂಬಾ ದೊಡ್ಡ ಬಾರ್ಡರ್ ಇದೆ ನೋಡ್ಬೋದು. ಒಂದ್ ಪಾರ್ಟ್ ಅಲ್ಲಿ ಪಿಕಾಕ್ ಬಂದಿದೆ ಅಂಡ್ ಇನ್ನೊಂದ್ ಪಾರ್ಟ್ ಅಲ್ಲಿ ಪ್ಲೇನ್ ಬಂದು ಮತ್ತೆ ಪಿಕಾಕ್ ಬಂದಿದೆ. ಅಂಡ್ ಈ ಸಾರಿಗಳ ಸ್ಪೆಷಾಲಿಟಿ ಏನಂದ್ರೆ ನಮ್ಗೆ 2 ಬಾರ್ಡರ್ ಸಿಗ್ತಾ ಇತ್ತು ಬ್ಲೌಸ್ಗೆ. ಇಷ್ಟು ಬಾರ್ಡರ್ ಏನಿದೆ ಅದನ್ನ ನಾವು ಸ್ಲೀವ್ಸ್ ಕೊಡ್ಸ್ಕೋಬೋದಿತ್ತು, ಇಲ್ಲ ಈ ಕಡೆ ಇರೋ ಸಣ್ಣ ಬಾರ್ಡರ್ ಏನಿದೆಯಲ್ಲ ಅದನ್ನ ಸ್ಲೀವ್ಸ್ ಕೊಡ್ಸ್ಕೋಬೋದಿತ್ತು. ಸೊ ಅದು ಆಪ್ಷನ್ ನಮ್ಗೆ ಬಿಟ್ಬಿಟ್ರು, ಟೈಲರ್ ಹೇಗ್ ಬೇಕೋ ಯೂಸ್ ಮಾಡ್ಕೊಳ್ಳಿ ಅಂತ. ಅಂಡ್ ಇದ್ರದ್ದು ನಿಮಿಷ.
ಸೊ ಇದ್ರದ್ದು ಸೆರಗ್ ಬಂದ್ಬಿಟ್ಟು ಉಲ್ಟಾ ಇದೆಯಮ್ಮ? ಇಲ್ಲ, ಕರೆಕ್ಟ್ ಆಗಿದೆ. ಸೊ ಇದ್ರದ್ದು ಸೆರಗ್ ಬಂದ್ಬಿಟ್ಟು ಕಂಪ್ಲೀಟ್ ಗೋಲ್ಡ್ ಕಲರ್ ಇದೆ. ಇಲ್ಲೆಲ್ಲ ಏನೋ ಒಂಥರ ಎಂಬೋಸ್ಡ್ ವರ್ಕ್ ಇದೆ. ಈ ಮೀನ್ ಮೇಲೆ ಸಿಪ್ಪೆ ಇರುತ್ತಲ್ಲ, ಏನಂತಾರೆ ಅದನ್ನ, ಶೆಲ್ಸ್, ಆ ಡಿಸೈನ್ ಅಲ್ಲಿ ಇದೆ. ಅಂಡ್ ಅಗೇನ್ ಬಾರ್ಡರ್ ಎಂಡ್ ತನಕ ಕಂಟಿನ್ಯೂ ಆಗಿದೆ. ಆಮೇಲೆ ಇದ್ರದ್ದು ಕುಚ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಕುಚ್ ಕಾಣಿಸ್ತಿದ್ಯಾ? ಸೊ ಈ ಕುಚ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಎಲ್ಲ ಕೈಯಲ್ಲಿ ಮಾಡಿಸಿದ್ದೇನೆ. ಮಧ್ಯ ಡಿಸೈನ್ ಬಂದು, ಸ್ಟೋನ್ ವರ್ಕ್ ಬಂದು, ಥ್ರೆಡ್ ಅಂತ ಇದೆಲ್ಲ ಮಾಡಕ್ ತುಂಬಾ ಟೈಮ್ ಹಿಡಿತಾರೆ. ಸೊ ಅದಕ್ಕೋಸ್ಕರ ನಾವು ತುಂಬಾ ಪ್ರಯೋರ್ ಆಗಿ ಕೊಟ್ಟು ಮಾಡಿದ್ದು. ಅಂಡ್ ಇದ್ರದ್ದು ಬ್ಲೌಸ್ ಕೂಡ ನಮ್ಮ ಮಮ್ಮಿ ಡಿಫ್ರೆಂಟ್ ಆಗಿ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಸೊ ಇದ್ರದ್ದು ಬ್ಲೌಸ್ ಬಂದು ಹೀಗಿದೆ, ಫುಲ್ ಕಂಪ್ಲೀಟ್. ಇದೇನು ಇಲ್ಲಿ ಇದೆಯಲ್ಲ ಈ ಗೋಲ್ಡ್ ಸೆರಗಲ್ಲಿ ಶೈನು, ಆ ಶೈನಲ್ಲಿ ಬಂದಿರೋ ಬ್ಲೌಸ್ ಇದು. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅವರು ಈ ಕುಂದನ್ ವರ್ಕ್ ಮಾಡಿಸಿದ್ದಾರೆ ಸಾರಿ ಪೂರ್ತಿ. ಇದು ಕೂಡ ನಾವು ಪಿಂಟ್ರೆಸ್ಟ್ ಅಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ದು. ಮಧ್ಯ ಒಂದು ಗೋಲ್ಡ್ ಕಲರ್ ಸ್ಟೋನ್ ಅಲ್ಲಿ ಏನೋ ಬುಟ್ಟ ಇಡ್ಸಿದ್ದಾರೆ. ಇದು ಕೂಡ ಈ ತರ ಏನೋ ಡಿಸೈನ್ ಕೊಡ್ಸಿದ್ದಾರೆ. ಸೊ ಸ್ವಲ್ಪ ಹೆವಿ ಫೀಲ್ ಆಗುತ್ತೆ, ಯಾಕಂದ್ರೆ ಕುಂದನ್ಸ್ ಯೂಶಲಿ ಹೆವಿ ಇರುತ್ತಲ್ಲ, ಅದಕ್ಕೋಸ್ಕರ. ಅಂಡ್ ಕಂಪ್ಲೀಟ್ಲಿ ಕುಂದನ್ ಮತ್ತೆ ಗೋಲ್ಡ್ ಕಲರ್ ಡಿಸೈನರ್ ಸ್ಟೋನ್ಸ್ ರನ್ ಆಗ್ತಾ ಇರೋದ್ರಿಂದ ತುಂಬಾ ಭಾರ ಇದೆ ಇದು. ಅಂಡ್ ಈ ಸ್ಯಾರಿ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 35,000 ಇಂದ 40,000 ಬಿಟ್ಟು. ಎಕ್ಸಾಕ್ಟ್ ನಂಬರ್ ನನ್ ನೆನಪಿಲ್ಲ, ಬಟ್ ಇನ್ ಬಿಟ್ವೀನ್ ದಟ್ ನಮ್ಮ ಪ್ರಕಾರ ಒಂದು 38 39 ರೇಂಜ್ ಅಲ್ಲಿ, ಆ ತರ ರೇಂಜ್ ಅಲ್ಲಿ ನಮ್ಗೆ ಸಿಕ್ಕಿದ್ ಸಾರಿ ಇದು. ಅಂಡ್ ನಮ್ಮ ಮಮ್ಮಿ ಅವತ್ತು ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಂಡ್ ಈ ಬ್ಲೌಸ್ಗೂ ಹೋಲ್ಸಕ್ ಒಂದು 10,000 ಬಿದ್ದಿದೆ. ಯಾಕಂದ್ರೆ ಕುಂದನ್ನು ಮತ್ತೆ ಇದೆಲ್ಲ ಪಾರ್ಟ್ಸ್ ಇದೆಯಲ್ಲ, ಇದೆಲ್ಲ ಸಣ್ಣ ದೊಡ್ಡ ಸ್ಟೋನು. ಸೊ ವೇರಿಯೇಷನ್ಸ್ ಜಾಸ್ತಿ ಇರೋದ್ರಿಂದ ಅದು ತುಂಬಾ ಎಫರ್ಟ್ ಆಯ್ತು ಮಾಡೋದಿಕ್ಕೆ. ಅಂಡ್ ನಾವು ಪ್ರತಿಯೊಂದೂ ವಸ್ತ್ರ ಡಿಸೈನರ್ಸ್ ಅವ್ರ ಕೈಲಿ ಸ್ಟಿಚ್ ಮಾಡಿಸಿರೋದು. ಸೊ ಇದು ನಮ್ಮ ಮಮ್ಮಿ ನನ್ನ ಮದುವೆಗೆ ಹಾಕಿದ್ದು ರಿಸೆಪ್ಷನ್ ಸಾರಿ. ಸೊ ಸಾರಿನ ನೀವು ಕ್ಲೋಸ್ ಅಪ್ ಅಲ್ಲಿ ನೋಡ್ಬೇಕು. ಇಟ್ ಈಸ್ ಅ ಕಂಪ್ಲೀಟ್ ಗೋಲ್ಡ್ ಸ್ಯಾರಿ, ಬಟ್ ಈ ಫ್ಲವರ್ ಎಲೆ ಅವೆಲ್ಲ ಏನಿದೆ ಅದು ಸಿಲ್ವರ್ ಕಲರು. ಸೊ ಇದು ಬೇಸಿಕಲಿ ಡಬಲ್ ಶೇಡ್ ಸ್ಯಾರಿ. ನಿಮ್ಗೆ ಫೋಟೋದಲ್ಲಿ ಒಂಥರ, ವಿಡಿಯೋದಲ್ಲಿ ಒಂಥರ ಕಾಣುತ್ತೆ, ಬೆಳಕಿಗೆ ಒಂಥರ ಕಾಣುತ್ತೆ. ಲಿಟ್ರಲಿ ನಿಮ್ಗೆ ಶೇಡ್ಸ್ ಚೇಂಜ್ ಆಗುತ್ತೆ. ನಾನು ತೋರಿಸ್ತಿರೋ ಶೇಡೇ ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಬೇರೆ ಬೇರೆ ಶೇಡಲ್ಲಿ ಕಾಣಿಸ್ತಿದ್ಯಪ್ಪ ಶೇಡು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮಮ್ಮಿ ನನ್ನ ಮದ್ವೆಗೆ ಹಾಕಿದ್ದ ಮುಹೂರ್ತದ ಸ್ಯಾರಿ. ಸೊ ಇಟ್ ಬೇಸಿಕಲಿ ಒಂಥರ ಐವರಿ ಕಲರ್ ಅಂಡ್ ಪಿಂಕ್ ಕಾಂಬಿನೇಷನ್. ತುಂಬಾ ಹತ್ರದಲ್ಲಿ ನೋಡಿದ್ರೆ ಇದೊಂಥರ ಕ್ರೀಮ್ ಅಂಡ್ ಐವರಿ ಮಿಕ್ಸ್ ಅನ್ಸುತ್ತೆ. ಅಂಡ್ ಎಂಟೈರ್ ಸಾರಿ ಇದೆಯಲ್ಲ ವೈಟು ಇಟ್ಕೊಮ್ಮ. ಸೊ ಎಂಟೈರ್ ಸಾರಿ ಇದೆಯಲ್ಲ ಫುಲ್ ಪ್ರಿಂಟ್ ಇದೆ, ಡಿಸೈನ್ ವರ್ಕ್ ಇದೆ. ಇದು ಕೂಡ ಒಂಥರ ನಿಮ್ಗೆ ಬೆಳಕಲ್ಲಿ ಗೋಲ್ಡ್ ಶೇಡ್ ಶೈನ್ ಹೊಡಿಯುತ್ತೆ, ಒಂಥರ ಶಿಮ್ಮರ್ ಆಗಿ. ಅಂಡ್ ನೋಡಿ ಈ ಕಡೆ ಸೈಡ್ ಬಂದು ನಾರ್ಮಲ್ ಪ್ಲೇನ್ ಬಾರ್ಡರ್ ಇದೆ, ಪಿಂಕ್ ಕಲರ್. ಇದಕ್ಕೂ ಆಪ್ಷನ್ ಇದೆ ಡಬಲ್ ಸ್ಲೀವ್ಸ್ ಹೊಲ್ಸ್ಕೊಳ್ಳೋದು. ಅಂಡ್ ಆಕ್ಚುಯಲ್ ಬಾರ್ಡರ್ ಕೆಳಗಡೆ ಬರೋದು ಇದು ನೋಡಿ, ಇದು ಆಕ್ಚುಯಲ್ ಕೆಳಗಡೆ ಬರೋ ಬಾರ್ಡರ್. ಸ್ವಲ್ಪ ಪ್ಲೇನ್ ಬಂದು ಇಲ್ಲಿ ಫ್ಲವರ್ಸ್ ಬಂದಿದೆ, ಫ್ಲವರ್ ವಿತ್ ಲೀಫ್ ಬಂದಿದೆ. ಅಂಡ್ ಇದು ಸೆರಗು. ಸೊ ಇದು ಕಂಪ್ಲೀಟ್ ಆಗಿ ಪಿಂಕ್ಗೆ ಗೋಲ್ಡ್ ಕಲರ್ ತರ ಶೈನ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಅದೇನೋ ಎಂಬೋಸ್ಡ್ ಡಿಸೈನ್ ಇದೆ, ಇಲ್ಲಿ ಪ್ರಿಂಟ್ ಇದೆ, ಮತ್ತೆ ಒಂಥರ ಏನೋ ಟೆಂಪಲ್ ತರ ಏನೋ ಮಾರ್ಕ್ ಓಡ್ತಿದೆ. ಅಂಡ್ ಇದಕ್ಕೆ ಕುಚ್ ಕೂಡ ಎಸ್. ಅಂಡ್ ಇದ್ರದ್ದು ಕುಚ್ಚು ಸ್ವಲ್ಪ ಸಿಂಪಲ್ ಆಗೇ ಇರ್ಲಿ ಅಂತ ಅವರು ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಕಾಂಬಿನೇಷನ್ ಮಧ್ಯ ಒಂದು ಗೋಲ್ಡ್ ಇದೇನೋ ಏನ್ ಡಿಸೈನ್ ಇದು ಇದು ನೀನ್ ಮದ್ವೆ ಮನೇಲಿ ಇರುತ್ತಲ್ಲ, ಏನದು ವಾಲ್ಗ ಈ ಡೋಲ್ ಬರುತ್ತಲ್ಲ ಸಣ್ಣದು. ಸೊ ಆ ಡೋಲ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯ. ಅಂಡ್ ಇದು ಕೂಡ ಅದೇ ನಾವು ಪರ್ಟಿಕ್ಯುಲರ್ ಇದ್ರದ್ದು ಸೆಲೆಕ್ಟ್ ಮಾಡಿ ನಾವು ಕುಚ್ ಮಾಡಿಸಿರೋದ್ರಿಂದ ಆ ಥ್ರೆಡ್ ಅಲ್ಲೂ ನೀವು ಆ ಶೈನ್ ನೋಡ್ಬೋದು. ಆಕ್ಚುಯಲ್ ಸಾರಿ ಏನ್ ಕಲರ್ ಇದೆ ಆ ಕಲರ್ ಶೈನೇ ನೀಟಾಗಿ ಇದಕ್ಕೂ ಕೊಟ್ಟಿದ್ದಾರೆ. ಅಂಡ್ ಇದ್ರದ್ದು ಬ್ಲೌಸ್ ಬಂದು ಇದು ಕಂಪ್ಲೀಟ್ ಪಿಂಕ್ ಕಲರ್ ಬ್ಲೌಸು. ಅಂಡ್ ನಾವ್ ಏನ್ ಮಾಡಿದೀವಿ, ಈ ಕೆಳಗಡೆ ಬಾರ್ಡರ್ ಬರುತ್ತಲ್ಲ ದೊಡ್ಡ ಬಾರ್ಡರು, ಅದನ್ನ ನಾವು ಬ್ಲೌಸ್ ಸ್ಲೀವ್ ಸ್ವಲ್ಪ ಪ್ಲೇನ್ ಕೊಟ್ಟಿದೀವಿ, ಯಾಕಂದ್ರೆ ಸ್ಲೀವ್ಸ್ ಲೆಂತ್ ಜಾಸ್ತಿ ಬೇಕು ಅಂತ. ಈ ಪ್ಲೇನ್ ಡಿಸೈನ್ ಬರುತ್ತಲ್ಲ ಫುಲ್ ಶೈನು, ಅಲ್ಲಿ ನಮ್ಮಮ್ಮ ಈ ತರ ವರ್ಕ್ ಮಾಡಿಸ್ಕೊಂಡಿದ್ದಾರೆ. ಅಂಡ್ ರೋಸ್ ಪಾರ್ಟ್ ಮೇಲೆ ನಾವು ಯಾವುದೇ ತರ ವರ್ಕ್ ಮಾಡಿಸ್ಲಿಲ್ಲ, ಯಾಕಂದ್ರೆ ತುಂಬಾ ಕ್ಲಾರಿಟಿಯಲ್ಲಿ ಕಾಣಿಸ್ತಿತ್ತು ಫ್ಲವರ್ಸ್ ಎಲ್ಲ. ಸೊ ಅದ್ರ ಮೇಲೆ ವರ್ಕ್ ಮಾಡಿಸ್ಬಿಟ್ಟು ಏನು ಹಾಳು ಮಾಡೋದು ಬೇಡ ಅಂತ ನಾವು ಹಾಗೆ ಇಟ್ಕೊಂಡಿದೀವಿ. ಅಂಡ್ ಇದು ಬೀಡ್ಸ್.
ಅಂದ್ರೆ ಈಗಿನ ಟ್ರೆಂಡ್ ಅಲ್ಲಿ ಬೀಡ್ಸ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಬೀಡ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಸ್ವಲ್ಪ ಡಾರ್ಕರ್ ಶೇಡ್ಸ್ ಅಲ್ಲಿ ಬೀಡ್ ನ ಸೆಲೆಕ್ಟ್ ಮಾಡಿ ಗೋಲ್ಡ್ ಕಾಂಬಿನೇಷನ್ ಕೊಡ್ಸಿರೋದು. ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರ ಸ್ಕಿನ್ ಟೋನ್ ಮೇಲೆ. ಅಂಡ್ ಇದು ನಾವು ಪಿಂಟ್ರೆಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿದ್ದ ಡಿಸೈನೇನೆ. ಸೊ ಇಲ್ಲೂ ಅಷ್ಟೇ ನೋಡಿ, ಅದಕ್ಕೆ ರಿಸೆಪ್ಷನ್ ಸ್ಯಾರೀಸ್ಗೆ ಸಿಲ್ವರ್ ಕಲರ್ ಕುಂದನ್ ಬಳಸಿದೀವಿ. ಇದಕ್ಕೆ ಮಧ್ಯ ಒಂಥರ ಗೋಲ್ಡ್ ಕಲರ್ ಸ್ಟೋನ್ ಬಳಸಿದೀವಿ. ಮುಂದೆಗಡೆ ಮಾತ್ರ ಇಷ್ಟು ಪಾರ್ಟ್ ಇದೆ. ಸೊ ಹಿಂದೆಗಡೆ ನೀಟಾಗಿ ಈ ಡಿಸೈನ್ ಬಂದಿದೆ, ಒಂಥರ ಪಾಟ್ ಶೇಪ್ ನೆಕ್ ಅನ್ಸುತ್ತೆ ಇದು. ಅಂಡ್ ಅಲ್ಲಲ್ಲೇ ಗೋಲ್ಡ್ ಕಲರ್ ಬುಟ್ಟ ಕೊಡ್ಸಿದ್ದಾರೆ. ನಮ್ಮಮ್ಮ ಆಲ್ಮೋಸ್ಟ್ ಎಲ್ಲಾ ಸಾರಿಗೂ ಬುಟ್ಟ ಕೊಡಿಸ್ತಾರೆ. ಇದರ ಮಷೀನ್ ವರ್ಕ್ ಆದ್ರೂ ಆಗಿರುತ್ತೆ, ಇಲ್ಲ ಹ್ಯಾಂಡ್ ವರ್ಕ್ ಆಗಿರುತ್ತೆ. ಅಂಡ್ ಎಲ್ಲ ಆಲ್ಮೋಸ್ಟ್ ನಾನು ವೆಡ್ಡಿಂಗ್ ಎಲ್ಲಾ ಸಾರಿನೂ ಅವ್ರು ಪಿಕ್ ಮಾಡಿರೋದು ಕಂಚಿ AS ಬಾಬು ಶಾಲೆ. ಸೊ ಇದು ಒಂದು ಅಪ್ರಾಕ್ಸಿಮೇಟ್ಲಿ 18,000 to 20,000 ಆಯ್ತು, ಎಕ್ಸಾಕ್ಟ್ ಅಮೌಂಟ್ ನೆನಪಿಲ್ಲ. ಸೊ ಯಾ, ಇದು ಮುಹೂರ್ತದ ಸ್ಯಾರಿ. ಸೊ ನೆಕ್ಸ್ಟ್ ಸಾರಿ ಬಂದು ಈ ಗೋಲ್ಡ್, ಗ್ರೀನ್, ಆರೆಂಜ್ ತರ ಮಲ್ಟಿ ಕಲರ್ ಕಾಂಬಿನೇಷನ್ ಇರೋ ಸಿಲ್ಕ್ ಸ್ಯಾರಿ. ಈ ಸ್ಯಾರಿನ ನಮ್ಮಮ್ಮ ನನ್ನ ಬಿಗ್ ರೂಟ್ಗೆ ಹಾಕೊಂಡಿದ್ರು. ಅದು ಎದಲ್ಲಿ ನಡೆದ್ರು, ಪಟೇಲ್ಸ್ ಇನ್ ರೆಸಾರ್ಟ್ ಅಂಡ್ ಕ್ಲಬ್ ಅಲ್ಲಿ ನಡೆದಿದ್ದ ಇದು ಬಿಗ್ ರೂಟ್ಗೆ ಹಾಕೊಂಡಿದ್ದು. ಅಂಡ್ ಇದ್ರದ್ದು ಸೆರಗ್ ನೋಡಿ, ಈ ಸಾರಿ ಒಂದ್ ಸ್ವಲ್ಪ ಸಾಫ್ಟ್ ಫೀಲ್ ಬರುತ್ತೆ ಆ ಸಾರಿಗಳಿಗಿಂತ. ಸೊ ಇದು ಸೆರಗು, ಈ ಸೆರಗು ಬಂದು ಕಂಪ್ಲೀಟ್ ಆರೆಂಜ್ ಇದೆ. ಒಂದ್ ಸ್ವಲ್ಪ ಇದಕ್ಕೆ ದೊಡ್ಡ ಮ್ಯಾಂಗೋ ಶೇಪ್ ಬಂದಿದೆ. ಆಮೇಲೆ ಆ ಕಾರ್ನರ್ ಮ್ಯಾಂಗೋ ಶೇಪ್ ಬಂದು ಒಂಚೂರು ಗೋಲ್ಡ್ ಡಿಸೈನ್ ಬಂದಿದೆ. ಫೋಟೋದಲ್ಲಿ ಒಂದ್ ಶೇಡ್ ಬರುತ್ತೆ, ನಾರ್ಮಲ್ ಆಗಿ ಒಂದ್ ಶೇಡ್ ಬರುತ್ತೆ. ಒಂಥರ ಗೋಲ್ಡ್ ಅಂಡ್ ಸಿಲ್ವರ್ ಶೇಡ್ ಇರೋ ಸಾರಿ. ನೀಟಾಗಿ ಬೆಳಕಲ್ಲಿ ನಿಮಗೆ ಗೊತ್ತಾಗುತ್ತೆ. ಶೇಡ್ ಗೊತ್ತಾಗ್ತಿದ್ಯಾ? ಪ್ಯಾರೆಟ್ ಎಲ್ಲ ಇದೆ ಅಂತ ಹೇಳಿ. ಹಾ. ಸೊ ಇದು ಇದ್ರ ಮೇಲೆ ಏನ್ ಡಿಸೈನ್ ಇದೆ ಅಂತಂದ್ರೆ, ಒಂದ್ ದೊಡ್ಡ ಹೂವ, ಒಂದ್ ಸಣ್ಣ ಹೂವ, ಆಮೇಲೆ ಪ್ಯಾರೆಟ್ ಇದೆ. ಕಂಪ್ಲೀಟ್ ಸಾರಿ ಈ ತರ ವರ್ಕ್ ಇದೆ. ಕಂಪ್ಲೀಟ್ ಸ್ಯಾರಿನೂ ಇದೇ ತರ ಶೈನ್ ಬಂದಿದೆ. ಅಂಡ್ ಇದೆ ಪ್ಯಾರೆಟ್ ಹೂವ ಡಿಸೈನ್ ಇದೆ. ಅಂಡ್ ಇದ್ರ ಮೇಲೆ ನೀವು ಆಕ್ಚುಲಿ ಪ್ರಿಂಟ್ ಏನಿದೆ ಅದನ್ನ ಟೆಕ್ಸ್ಚರ್ ನ ಫೀಲ್ ಮಾಡಬಹುದು ಪ್ಯಾರೆಟ್ ಎಲ್ಲ. ಸೊ ದಿಸ್ ಇಸ್ ದ ಸ್ಯಾರಿ. ಮೇಲೆ ಕೆಳಗಡೆ ಒಂದೇ ತರ ಬಾರ್ಡರ್ ಬಂದಿದೆ ಮೇಲ್ ಪಾರ್ಟ್ ಅಲ್ಲಿ ಮತ್ತೆ ಕೆಳಗಡೆ ಪಾರ್ಟ್ ಅಲ್ಲಿ. ಇದರಲ್ಲಿ ನಮ್ಗೆ ಎರಡು ಬಾರ್ಡರ್ ಆಪ್ಷನ್ ಇರ್ಲಿಲ್ಲ. ಸೊ ಬಾರ್ಡರ್ ಅಲ್ಲಿ ಮಾತ್ರ ಅಗೇನ್ ಫ್ಲವರ್ಸ್ ಬಂದಿದೆ. ಇದು ಒಂಥರ ನಿಮ್ಗೆ ಹೆಂಗೆ ಅಂದ್ರೆ ಕುಂಕುಮದ ಕಲರ್, ಆರೆಂಜ್ ಕಲರ್ ಅದ್ರ ಮಧ್ಯ ಬಂದಿರೋದು ಇದು. ಈ ರೆಡ್ ಅಂಡ್ ಆರೆಂಜ್ ಇನ್ ಬಿಟ್ವೀನ್ ಬಂದಿದೆ. ನಿಮ್ಗೆ ಅದು ಅಷ್ಟೇ ಗೋಲ್ಡ್ ಕಲರ್ ಅದಕ್ಕೆ ಇದಾಗಿರೋದ್ರಿಂದ ಮಲ್ಟಿ ಶೇಡ್ ಕಾಣುತ್ತೆ. ಮತ್ತೆ ತುಂಬಾ ಬ್ರೈಟ್ ಕಾಣಿಸುತ್ತೆ, ತುಂಬಾ ಬ್ರೈಟ್ ಲುಕ್ ಕೊಡುತ್ತೆ. ನಮ್ಮ ಮಮ್ಮಿ ಇದನ್ನ ಬೆಳಗ್ಗೆ ಉಟ್ಕೊಂಡಿದ್ದು ಬೀಗ್ರೂಟಕ್ಕೆ. ಆಕ್ಚುಲಿ ಇದನ್ನ ರಿಸೆಪ್ಷನ್ ಸಾರಿ ಕೂಡ ಮಾಡ್ಬೋದು, ಅಷ್ಟು ಲುಕ್ ಇದೆ ಇದಕ್ಕೆ. ನನ್ನ ಮಗಳು ಫ್ರೆಂಡ್ ಮದ್ವೆ ರಿಸೆಪ್ಷನ್ ಕೊಟ್ಟಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರ್ ಮದುವೆ ಹುಟ್ಟಿದ್ರು? ಸುಚಿತ್ರನ್ ಮದುವೆ ಹುಟ್ಟಿದ್ರು. ಅಂಡ್ ಇದಕ್ಕೆ ನಮ್ಮಮ್ಮ ಒಂದ್ ಸ್ವಲ್ಪ ಡಿಸೈನ್ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಕುಚ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದು ಸ್ಯಾರಿ ಕಾಂಬಿನೇಷನ್ ಏನಿದೆ ಅದೇ ಕಾಂಬಿನೇಷನ್ ಅಲ್ಲಿ ಆಲ್ಟರ್ನೇಟಿವ್ ಕಲರ್ಸ್ ಕುಚ್ ಮಾಡಿಸಿದ್ದಾರೆ. ಬಟ್ ಹೈಲೈಟ್ ಏನಂತ ಅಂದ್ರೆ ಕಾಯಿನ್ಸ್ ಕೊಟ್ಟಿರೋದು. ಮತ್ತೆ ಪ್ರತಿ ಕುಚ್ಗೂ 2 ರೋಸ್ ಕೊಟ್ಟಿದ್ದಾರೆ. ಆಮೇಲೆ ಒಂದೊಂದು ಕಾಯಿನ್ ಪಾಸ್ ಆಗಿದೆ ನೋಡಿ. ಮತ್ತೆ ಆ ಕಾಯಿನ್ ಮೇಲೆ ಲಕ್ಷ್ಮಿ ಡಿಸೈನ್ ಇದೆ. ಸೇಮ್ ನಿಮ್ಗೆ ಒಂಥರ ಕಾಸಿನ ಸರ ಬರುತ್ತಲ್ಲ ಅದೇ ಡಿಸೈನ್ ನ ಇದು ಕೊಟ್ಟಿರೋದು. ಕಂಪ್ಲೀಟ್ ಸೆರಗಿಗೆ ಅದನ್ನ ಮಾಡಿಸಿರೋದು. ಅಂಡ್ ಸುಮಾರು ಸ್ಯಾರಿಗಳಿಗೆ ಕಾಸಿನ ಸರ ಫೇಡ್ ಆಗ್ಬಿಡುತ್ತೆ ಎತ್ತಿಡೋದು. ತುಂಬಾ ಏನೋ ಕ್ಲೋಸ್ಡ್ ಆಗಿಟ್ರೆ ಎಲ್ಲ ಕಲರ್ ಬದಲಾಗ್ಬಿಡುತ್ತೆ. ಬಟ್ ಇದು ಸೆರಗಲ್ಲಿ ನಮ್ಗಿನ್ನೂ ಹಾಗೆ ಇದೆ, ಏನು ಆಗಿಲ್ಲ. ನಮ್ಮ ಮಮ್ಮಿ ಒಂದ್ಸತಿ ಏನೋ ಯೂಸ್ ಮಾಡಿದ್ದಾರೆ ನನ್ನ. ಸೊ ಕುಚ್ ಕೂಡ ಅಷ್ಟೇ ಶೈನ್ ಅಲ್ಲಿ ಇದೆ. ಆಕ್ಚುಲಿ ಸ್ಯಾರಿಗೆ ತುಂಬಾ ಲುಕ್ ಕೊಡುತ್ತೆ, ಯಾಕಂದ್ರೆ ಆ ಪ್ಯಾರೆಟ್ ಫ್ಲವರ್ಸ್ ಡಿಸೈನ್ ಇರೋದ್ರಿಂದ. ಅಂಡ್ ಇದು ನೋಡಿ ಸೆರಗು ತುಂಬಾ ಗೋಲ್ಡ್ ಇದೆ. ಸೊ ಈ ಗೋಲ್ಡ್ಗೆ ಕುಚ್ ಬಂದಿರೋದು ನೀಟಾಗಿ ತುಂಬಾ ಒಳ್ಳೆ ಶೈನ್ ಕೊಡ್ತಿದೆ. ಅಂಡ್ ಇದಕ್ ಮಾತ್ರ ಕಾಯಿನ್ ಹಾಕ್ಸಿಲ್ಲ ಅವರು, ಸಾರಿ ಬ್ಲೌಸ್ಗೂ ಕೂಡ ಅದೇ ತರ ಕಾಯಿನ್ ಹಾಕ್ಸಿದ್ದಾರೆ ಡಿಸೈನು. ನಿಮಗೆ ಕಾಯಿನ್ ಸೌಂಡ್ ಕೇಳಿಸುತ್ತೆ ಒಂಚೂರು ನೋಡಿ, ಕಾಯಿನ್ ಹಾಕಿದ್ದಾರೆ. ಸೊ ಇದು ಸಾರಿ ಇರುವ ಬ್ಲೌಸ್ ಡಿಸೈನ್ ಇದು. ಇದಕ್ಕೂ ಅಷ್ಟೇ ಪೂರ್ತಿ ಕಾಯಿನ್ ಇದೆ. ಕಾಯಿನ್ ಮತ್ತೆ ಕುಂದನ್ ಎರಡು ಹಾಕಿರೋದು. ಈ ಮಧ್ಯೆ ಬುಟ್ಟ ಏನ್ ಬಂದಿದೆ ಅದಕ್ಕೂ ಕೂಡ ಅವರು ಕುಂದನ್ ಬಳಸಿದ್ದಾರೆ. ಬ್ಲೌಸ್ ಸ್ಲೀವ್ಸ್ಗೆ ಏನ್ ಮಾಡಿದೀವಿ, ಬಾರ್ಡರ್ ಬಳಸ್ಕೊಂಡಿರೋದ್ರಿಂದ ಶೈನ್ ಜಾಸ್ತಿ ಇರೋದ್ರಿಂದ ಬುಟ್ಟ ವಿತ್ ಗೋಲ್ಡ್ ಡಿಸೈನ್ ಕೊಟ್ಟು ಸ್ಲೀವ್ಸ್ಗೆ ನೀಟಾಗಿ ಅವರು ಕಾಯಿನ್ಸ್ ಹಾಕಿದ್ದಾರೆ ನೋಡಿ. ಕಾಯಿನ್ಸ್ ತುಂಬಾ ಲುಕ್ ಕೊಡ್ತಿತ್ತು. 2 ಸ್ಲೀವ್ಸ್ಗೂ ಹಾಗೆ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಇದೆ. ಸೊ ಬ್ಯಾಕ್ ಸೈಡ್ ಕೂಡ ಕಾಯಿನ್ಸ್ ಕೊಟ್ಟಿದ್ದಾರೆ. ಇದೂನು ನಾವು ಅವ್ರದ್ದು ಟ್ಯಾಬ್ ಅಲ್ಲೇ ನೋಡಿದ್ವಲ್ಲ, ಇದು ಪಿಂಟ್ರೆಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡಿರೋದೆ. ಇಲ್ಲಿ ಮುಂದೆಗಡೆ ಕೂಡ ಕಾಯಿನ್ ಬಂದಿದೆ.
ಈ ಸಾರಿ ಮೇಲೆ ಈ ಇದೇನಿದೆ ಗ್ರೀನ್ ಕಲರು, ಇದ್ರ ಮೇಲೆ ಈ ತರ ಕಾಯಿನ್ಸ್ ಬಂದಿರೋದು ತುಂಬಾ ಒಳ್ಳೆ ಲುಕ್ ಕೊಟ್ಟಿದೆ. ಬಟ್ ಅಗೇನ್ ಬ್ಲೌಸ್ ಮಾಡ್ಸಕ್ಕೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಯ್ತು, ಕಾಸಿನ ಸರ ಹಾಕ್ಬೇಕು ಅಂತ. ಒರಿಜಿನಲ್ ಕಾಸಲ್ಲ, ಅದು ಕಾಸಿನ ಸರ ಹಾಕೋದಕ್ಕೆ ಒಂದೊಂದ್ ಸ್ವಲ್ಪ ರೇಟ್ ತಗೊಂಡ. ಒರಿಜಿನಲ್ ಹಾಕಕ್ಕಾಗಲ್ಲ, ಅದಕ್ಕೋಸ್ಕರ ಅದಕ್ಕೆ ಹಾಕ್ಸ್ಬಿಟ್ಟಿದ್ದೀನಿ ಕಾಸಿನ ಸರ. ಸೊ ಈ ಸಾರಿ ಒಂದು ಅಪ್ರಾಕ್ಸ್ ಎಷ್ಟು ಬಿತ್ತಮ್ಮ? ಕಾಸ್ಟ್ಲಿ ಇದು ಅರೌಂಡ್ 30-35 ಸಾವಿರ ರೇಂಜ್ ಅಲ್ಲೇ ಇತ್ತು. ಆದ್ರೆ ಈ ಬ್ಲೌಸ್ ನನಗ್ ನೆನಪಿರೋ ಪ್ರಕಾರ ಒಂದ್ 15,000 ಕೊಟ್ಟಿದೀವಿ ಅನ್ಸುತ್ತೆ, ಜಸ್ಟ್ ಫಾರ್ ಬ್ಲೌಸ್, ಜಸ್ಟ್ ಕಾಯಿನ್ ಕುಂದನ್ಗೆ. ಅಂಡ್ ಕಂಪ್ಲೀಟ್ ನಾವ್ ಇಷ್ಟು ಬ್ಲೌಸ್ ಏನಿದೆ, ಇಷ್ಟು ಬ್ಲೌಸು ಕೂಡ ಕಂಪ್ಲೀಟ್ ಹ್ಯಾಂಡ್ ಮೇಡು. ನಾವ್ ಯಾವ್ದು ಮಷೀನ್ ವರ್ಕ್ ಮಾಡ್ಸಿಲ್ಲ, ಎಲ್ಲದಕ್ಕೂ ನಾವು ಹ್ಯಾಂಡ್ ವರ್ಕ್ ಮಾಡ್ಸಿರೋದು. ಸ್ವಲ್ಪ ಟೈಮ್ ತಗೊಂಡ್ರು ಮಾಡ್ಕೊಡೋದಕ್ಕೆ, ಬಟ್ ನಮ್ಗೆ ಆ ಡಿಸೈನರ್ ಹತ್ರನೇ ಮಾಡಿಸಿ ಅಭ್ಯಾಸ ಆಗಿರೋದ್ರಿಂದ ನಾವು ಅವ್ರಿಗೆ ಕೊಟ್ಟು ವೇಟ್ ಮಾಡಿ ಕಂಪ್ಲೀಟ್ ಸಾರಿ ಮಾಡ್ಸಿರೋದು. ನಮ್ಮ ಮಮ್ಮಿ ಅವ್ರ ಮದ್ವೆ ಸಾರಿ ಮತ್ತೆ ನನ್ನ ಮದ್ವೆಗೆ ಹಾಕೊಂಡಿದ್ದ ಸಿಲ್ಕ್ ಸಾರೀಸ್ ನ ತೋರಿಸಿದೀನಿ. ಅದ್ಬಿಟ್ಟು ನಮ್ಮ ಮಮ್ಮಿ ಹತ್ರ ಸುಮಾರು ಸಾರಿಗಳಿದೆ, ಫ್ಯಾನ್ಸಿ ಸ್ಯಾರೀಸ್, ಡಿಸೈನರ್ ಸ್ಯಾರೀಸು, ಆಲ್ಮೋಸ್ಟ್ ಒಂದು 3 ಕಬೋರ್ಡ್ ಆಗಷ್ಟು ಜೋಡಿಸಿದ್ದಾರೆ ಸಾರಿಗಳನ್ನ. ಬಟ್ ಅದರಲ್ಲಿ ನಾನು ಮದ್ವೆ ಸಾರಿಗಳು ಯಾವತ್ತಿದು ಸ್ಪೆಷಲ್ ಅಲ್ವಾ, ಅಂಡ್ ಅದಕ್ಕೋಸ್ಕರ ನಾನು ತೋರಿಸಿದ್ದು. ಸೊ ಏನ್ ಹೇಳ್ತೀಯಮ್ಮ ನಿನ್ನ ಸೀರೆಗಳ ಬಗ್ಗೆ? ಲೈಫಲ್ಲಿ ಫಸ್ಟ್ ಟೈಮು ನನ್ನ ಮಗಳ ಮದುವೆಗೆ ಇಷ್ಟು ಕಾಸ್ಟ್ಲಿ ಸೀರೆ ನಂದೇ ಹೈಯೆಸ್ಟ್ ಇದಾಗಿದ್ದು, ಪ್ರೈಸ್ ಆಗಿದ್ದು. ಬಟ್ ಅವಳು ಕಮ್ಮಿ ತಗೊಂಡ್ಲು, ನಾನೇ ತುಂಬಾ ಜಾಸ್ತಿ ತಗೊಂಡಿದ್ದೀನಿ. ಅದೇ ನಂದೇ ಜಾಸ್ತಿ ಆಯ್ತು. ಸೊ ನಂದೇನಾಯ್ತು ಅಂದ್ರೆ ಮನೆಯಿಂದ ಕೊಡೋದು ನನಗಿದ್ದಿದ್ದು ಬೀಗ್ರೂಟದ ಸ್ಯಾರಿ, ಮತ್ತೆ ಅದು ಎಂಗೇಜ್ಮೆಂಟ್ಗೆ ಹೋಗ್ಬೇಕಾದ್ರೆ ಹಾಕೊಂಡಿರೋ ಸ್ಯಾರಿ ಇತ್ತಲ್ಲ. ಸೊ ಅದಕ್ಕೆ ನನಗೆ ಇಲ್ಲಿಂದ ನಂದು ಬಂದಿದ್ದು 2 ಸ್ಯಾರಿ. ಮಿಕ್ಕಿದ್ದು ಮುಹೂರ್ತದ ಸ್ಯಾರಿ, ಧಾರೆ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ, ಆಮೇಲೆ ಎಂಗೇಜ್ಮೆಂಟ್ ಇನ್ನೊಂದು ಸ್ಯಾರಿ, ಅದು ನಮ್ಗೆ ಅಕ್ಷಿತ್ ಮನೆಯಿಂದ ಬಂದಿದ್ದು. ಸೊ ನನ್ಗೆ ಅಲ್ಲಿ ಪ್ರೈಸ್ ಜಾಸ್ತಿ ಬಿತ್ತು ಅವ್ರ ಮನೆಯಲ್ಲಿ ನನ್ಗೆ. ಸೊ ಇಲ್ಲಿ ನಮ್ಮಮ್ಮ ಎಲ್ಲ ಇಲ್ಲಿ ತಗೊಂಡಿದ್ರೆ ನಮ್ಮಮ್ಮ ನಮ್ಮ ಅಪ್ಪನ ಟ್ಯಾಕ್ಸ್ ಹಾಕಿದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಗ್ರೀನ್ ಡಾರ್ಕ್ ಬಾಟಲ್ ಗ್ರೀನ್ ಸಾರಿಗೆ ರೈಸಿಂಗ್ ಟೆಂಪಲ್ ಬಾರ್ಡರ್ ಇದೆ ನೋಡಿ, ಕೆಳಗಡೆ ಕಮ್ಮಿ ಬಾರ್ಡರ್ ಟೆಂಪಲ್ ರೈಸ್ ಆಗ್ತಾ ಇದೆ. ಅಂಡ್ ಒಂಚೂರು ನಿಂತ್ಕೊಂತೀಯಮ್ಮ. ಸೊ ಸೀರೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಆಗಿ ನೀಟಾಗಿ. ಅದು ರೈಸಿಂಗ್ ಟೆಂಪಲ್ ಡಿಸೈನ್. ಆಕ್ಚುಲಿ ಈಗ ಎಲ್ಲ ಕಡೆ ಇದು ಟ್ರೆಂಡ್ ಆಗ್ತಿದೆ. ನಮ್ಮಮ್ಮ ಇದನ್ನ 2023 ಕಂಚಿಯಲ್ಲಿ ಸೆಲೆಕ್ಟ್ ಮಾಡಿದ್ದು. ಇದನ್ನ ನಮ್ಮ ಮಮ್ಮಿಗೆ ಅಕ್ಷಿತ್ ಮನೆ ಕಡೆಯಿಂದ ಗಿಫ್ಟ್ ಬಂದಿದ್ದು. ಅಕ್ಷಿತ್ ಆಕ್ಚುಲ್ ಆಗಿ ಗಿಫ್ಟ್ ಮಾಡಿರೋದು ಇದು ನಮ್ಮ ಮಮ್ಮಿಗೆ, ಬೀಗ್ರಿಗೆ, ಅತ್ತೆ ಮಾವಂಗೆ ಅಂತ. ಸೊ ನಮ್ಮ ಡ್ಯಾಡಿಗೆ ಸಿಲ್ಕ್ ಕೊಟ್ಟಿದ್ದು. ಬಾರ್ಡರ್ ಕೂಡ ನೋಡಿ ತೋರ್ಸಮ್ಮ. ಸೊ ಬಾರ್ಡರ್ ಕಂಪ್ಲೀಟ್ ಪ್ಲೇನ್ ಬಂದು ಈ ತರ ಗೋಲ್ಡ್ ಶೈನ್ ಇದೆ, ನೀಟಾಗಿ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಸಣ್ಣ ಸಣ್ಣ ಟೆಂಪಲ್ ಡಿಸೈನ್ ಇದೆ. ಅಂಡ್ ಇದಕ್ಕೆ ಜಾಸ್ತಿ ಗ್ರ್ಯಾಂಡ್ ಕುಚ್ ಬೇಡ ಅಂತ ಹೇಳಿ ನಾವು ಈ ತರ ಸಿಂಪಲ್ ಕೊಡ್ಸಿದೀವಿ. ನೋಡಿ ಡಬಲ್ ಕುಚ್ ಕೊಡ್ಸಿದೀವಿ. ಒಂದ್ ರೆಡ್ ಆದ್ರೆ 2 ರೆಡ್ 2 ಗ್ರೀನ್, 2 ರೆಡ್ 2 ಗ್ರೀನು, ಮಧ್ಯ ಗೋಲ್ಡ್ ಅದೇನೋ ಸಣ್ಣ ಸಣ್ಣ ಸ್ಟೋನ್ ಕೊಟ್ಟಿದ್ದಾರೆ. ಇದು ತುಂಬಾ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ. ಬಟ್ ಏನಂದ್ರೆ ಅವಾಗಷ್ಟೇ ಮಾರ್ಕೆಟ್ಗೆ ಬಂದಿತ್ತು ಅಂತ ನಾವು ಪಿಕ್ ಮಾಡಿದ್ದು. ಈಗ ನಾವೆಲ್ಲ ರೀಸೆಂಟ್ ಆಗಿ ನೋಡಿದ್ದು, ಈಗ ಅದು ಬೆಂಗಳೂರಿಗೆ ಬಂದಿದೆ ಸ್ಯಾರಿ. ಸೊ ಇದನ್ನ ನಾವು ಅಲ್ಲೇ AS ಬಾಬು ಶಾಲೆ ಪಿಕ್ ಮಾಡಿದ್ದು. ಸ್ವಲ್ಪ ಹೆವಿ ಇರೋ ಸ್ಯಾರಿ ಇದು. ಬಾರ್ಡರ್ ಏನಿದೆ ಕಂಪ್ಲೀಟ್ ಆಗಿ. ಅಂಡ್ ಈ ರೇಸಿಂಗ್ ಟೆಂಪಲ್ ಡಿಸೈನ್ ಇದೆಯಲ್ಲ, ಇದು ಫುಲ್ ಸ್ಯಾರಿ ಬರುತ್ತೆ. ಕೆಳಗಡೆಯಿಂದ ಹಿಂಗೆ ರೇಸ್ ಆಗಿ, ಕೆಳಗಡೆಯಿಂದ ರೇಸ್ ಆಗಿ ಫುಲ್ ಮೇಲ್ ಕೆಳಗಡೆಯಿಂದ. ಅಂಡ್ ಒಂದ್ ಅಡ್ವಾಂಟೇಜ್ ಏನಂದ್ರೆ ಕಂಚಿಲಿ ತಗೊಳ್ಳೋ ಸ್ಯಾರಿ ಲೆಂತ್ ತುಂಬಾ ಇರುತ್ತೆ. ನನಗೆ ಲೆಂತ್ ಜಾಸ್ತಿನೇ, ಮಮ್ಮಿಗೆ ಜಾಸ್ತಿ ಲೆಂತ್ ಇದೆ. ನಿಮ್ಗೆ ಒಳಗಡೆ ಸಿಗಿಸ್ಕೊಳಕ್ಕೂ ಜಾಸ್ತಿ ಬಟ್ಟೆ ಸಿಗುತ್ತೆ, ಒಳ್ಳೆ ನೆರಗೆದ್ದಾಗಕ್ಕೂ ಸಿಗುತ್ತೆ. ಅಂಡ್ ಇದ್ರ ಬ್ಲೌಸ್ ಬಂದ್ಬಿಟ್ಟು ಕಂಪ್ಲೀಟ್ ಮರೂನ್ ಪ್ಲೇನ್ ಬ್ಲೌಸ್ ಇದೆ. ಅಂಡ್ ಅದಕ್ಕೇನೋ ಬಾರ್ಡರ್ ಇಲ್ವಲ್ಲ, ಟೆಂಪಲ್ ರೇಸಿಂಗ್ ಬಾರ್ಡರ್ ಇರೋದ್ರಿಂದ ಇವರು ಗೋಲ್ಡ್ ಕಲರ್ ಒಂದ್ ಸ್ವಲ್ಪ ತಗೊಂಡು ಬಾರ್ಡರ್ ಇಡ್ಸಿದ್ದಾರೆ. ಅಂಡ್ ಇದು ಬೇಕು ಅಂತ ಸ್ವಲ್ಪ ಸಿಂಪಲ್ ಆಗಿ ಇಡ್ಸಿದ್ದು, ಯಾಕಂದ್ರೆ ಸ್ಯಾರಿ ಮೇನ್ ಹೈಲೈಟ್ ಅಲ್ಲ, ಇದು ಒಳ್ಳೆ ಲುಕ್ ಇರೋ ಸ್ಯಾರಿ. ಸೊ ಬ್ಲೌಸ್ ನ ಇನ್ನೂ ಗ್ರ್ಯಾಂಡ್ ಮಾಡಿಸ್ಬಿಟ್ರೆ ಡಾಮಿನೇಟ್ ಮಾಡುತ್ತೆ ಅಂತ ಹೇಳಿ ಈ ತರ ನಾರ್ಮಲ್ ಸಾರಿ ಸಿಂಪಲ್ ಡಿಸೈನ್ ಹೊಲ್ಸಿದ್ದು. ಅಂಡ್ ಇದು ಮೇನ್ ಏನ್ ನಿಮಗೆ ಗ್ರೀನ್ ಫ್ಲವರ್ಸ್ ಕಾಣಿಸ್ತಿದೆ, ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಅಲ್ಲ, ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್. ಅದು ಥ್ರೆಡ್ ಮಧ್ಯ ಒಂದು ಗೋಲ್ಡ್ ಸ್ಟೋನ್ಸ್ ಇದೆ. ಸೊ ಸಿಂಪಲ್ ಆಗಿದೆ. ಆಕ್ಚುಲ್ ಆಗಿ ಈ ಬ್ಲೌಸ್ ಇಷ್ಟು ಸಿಂಪಲ್ ಇರ್ಬೇಕಿತ್ತು, ಆ ಸ್ಯಾರಿಗೆ ಒಳ್ಳೆ ಲುಕ್ ಕೊಡುತ್ತೆ. ಅಂಡ್ ಒಂದು ನಾಟ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ನಮ್ಮಮ್ಮ ನಾಟ್ ಹಾಕ್ಸ್ತಾರೆ. ಸೊ ಇದು
ಹರ್ ಒನ್ ಆಫ್ ದಿ ವೆಡ್ಡಿಂಗ್ ಸಾರಿ. ಅಂದ್ರೆ ಅದನ್ನ ಬೇರೆ ಒಕೇಶನ್ಗೆ ಅವ್ರು ಉಟ್ಕೊಂಡ್ರು, ಬಟ್ ಅವ್ರಿಗೆ ಅಕ್ಷಿತಿದ್ದು ಮದುವೆ ಟೈಮಲ್ಲಿ ಕೊಟ್ಟಿದ್ದು. ಅಂದ್ರೆ ಡಿಫ್ರೆಂಟ್ ಆಗಿರ್ಲಿ ಅಂತ ಕಂಚಿಲ್ ಸೆಲೆಕ್ಟ್ ಮಾಡಿ ಸೀರೆ ತುಂಬಾ ಡಿಫ್ರೆಂಟ್ ಆಗಿರ್ಲಿ ಅಂತ ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಅಲ್ಲೆಲ್ಲ ಸೆಲೆಕ್ಟ್ ಮಾಡಂದ್ರೆ ನನ್ನ ಮಗಳೆಲ್ಲ ಸೆಲೆಕ್ಟ್ ಮಾಡಿದ್ದು. ನನ್ನ ಫೇಸಿಗೆ ಯಾವ ಸೂಟ್ ಆಗುತ್ತೋ ಅನ್ನೋದು ಅವಳೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದು. ಬಟ್ ಡಿಫ್ರೆಂಟ್ ಆಗಿದೆ ಎಲ್ಲ ಸ್ಯಾರೀಸು. ಮಾಮೂಲಿ ಥರ ಸ್ಯಾರೀಸೇ ಇತ್ತು ನನ್ನ ಹತ್ರ ಎಲ್ಲ, ಬಟ್ ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಕಲರ್ಸ್ ಅಷ್ಟೇ, ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಅಲ್ಲ, ಅದಕ್ಕೋಸ್ಕರ ಮಗಳು ಸೆಲೆಕ್ಟ್ ಮಾಡಲು ತಗೊಂಡಿದ್ದೀನಿ. ಯೂಶಲಿ ರೆಗ್ಯುಲರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ತಗೊಳ್ಳೋದು. ಯಾಕೆ ನಾವು ಮದುವೆಗೆ ಪರ್ಟಿಕ್ಯುಲರ್ಲಿ ಕಂಚಿಗೆ ಹೋಗಿದ್ದು ಅಂದ್ರೆ ಒಂದು ಜಾಸ್ತಿ ಸ್ಯಾರಿ ಶಾಪಿಂಗ್ ಮಾಡಬೇಕಿತ್ತು ನಮಗೆ ಮತ್ತೆ ರಿಲೇಟಿವ್ಸ್ಗೆ. ಆ್ಯಂಡ್ ಮದುವೆ ಸ್ಯಾರಿ ಅಂದ್ರೆ ಕಂಚಿ ತುಂಬಾ ಫೇಮಸ್ಸು. ಸೊ ನನ್ನ ಹಸ್ಬೆಂಡೇ ಸಜೆಸ್ಟ್ ಮಾಡಿದ್ದು AS ಬಾಬುಷಾಗ್ ಹೋಗೋಣ ಅಂತ. ಆ್ಯಂಡ್ ಫಸ್ಟ್ ಮಾರ್ಕೆಟಿಗೆ ಯಾವುದೇ ಸ್ಯಾರಿ ಬಂದ್ರು, ಕಾಂಬಿನೇಷನ್ಸ್ ಬಂದ್ರು, ಅದು ತುಂಬಾ ಬೇಗ ಸಿಗುತ್ತೆ. ಆಮೇಲೆ ಈ ಕಡೆ ಬರೋದ್ರಿಂದ ನಾವು ಡೈರೆಕ್ಟ್ ಆಗಿ ಅಲ್ಲೇ ಹೋದ್ವಿ. ಆ್ಯಂಡ್ ಎಲ್ಲ ಒಂದೇ ತರ ಕಲರ್ ಸೆಲೆಕ್ಟ್ ಮಾಡೋದು ಬೇಡ, ಡ್ಯುಯಲ್ ಟೋನ್ ಇರಲಿ, ಸ್ವಲ್ಪ ಶೇಡ್ ಡಿಫ್ರೆಂಟ್ ಶೇಡ್ ಕೊಡ್ಲಿ ಅಂತ. ಇವಾಗ ಎದುರುಗಡೆ ನೋಡಕ್ ನಿಮ್ಗೆ ಗೋಲ್ಡ್ ಅನ್ಸ್ಬೋದು, ಬಟ್ ಆಕ್ಚುಲ್ ಫೋಟೋದಲ್ಲಿ ಒಂದ್ ಸ್ವಲ್ಪ ಸಿಲ್ವರ್ ಶೇಡ್ ಬರುತ್ತೆ. ಆ್ಯಂಡ್ ಬಾರ್ಡರ್ಗಳು ಅಷ್ಟೇ, ನಿಮ್ಗೆ ನೋಡಿದಾಗ ರೆಡ್ ಅನ್ಸುತ್ತೆ, ಬಟ್ ಕ್ಲಿಕ್ ಮಾಡಿದಾಗ ಒಂಥರ ಆರೆಂಜಿಶ್ ಮರೂನ್ ಇರುತ್ತೆ. ಸೊ ಆ ಥರ ಪರ್ಟಿಕ್ಯುಲರ್ ಆಗಿ ನೋಡಿ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ನಾವು ಡೈರೆಕ್ಟ್ ಆಗಿ ಹೋಗಿದ ತಕ್ಷಣ ಒಂದೇ ಸಾರಿ ಸೆಲೆಕ್ಟ್ ಮಾಡಲಿಲ್ಲ. ಅವ್ರು ತೋರಿಸ್ತಾರೆ, ಒಂದು 10-20 ಸಾರಿ ತೋರಿಸ್ತಾರೆ. ಅದರಲ್ಲಿ ನಾವು ಒಂದೊಂದು ಅಂತ ನಮ್ಮ ಮಮ್ಮಿ ಸ್ಕಿನ್ ಟೋನ್ಗೆ, ಅವ್ರ ಹೈಟ್ಗೆ ಎಲ್ಲ ಮ್ಯಾಚ್ ಆಗೋ ಥರ ನೋಡಿ ತಗೊಂಡಿದ್ದು. ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ನಾವು ತೀರಾ ಜಾಸ್ತಿ ಬಾರ್ಡರ್ಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಆ್ಯಕ್ಚುಲ್ ಆಗಿ. ಯಾಕಂದರೆ ತುಂಬ ದೊಡ್ಡ ಬಾರ್ಡರ್ ಸ್ಯಾರಿಗಳಿತ್ತು, ಬಟ್ ಅವರು ಹೈಟ್ ಕಮ್ಮಿ ಇರೋದ್ರಿಂದ ಅದನ್ನ ಹಾಕ್ಬಿಟ್ರೆ ಇನ್ನೂ ಕುಳ್ಳು ಕಾಣಿಸ್ಬಿಡ್ತಾರೆ. ಸೊ ಟ್ರೆಂಡಲ್ಲಿರೋ ಬಾರ್ಡರು ಬೇಕಿತ್ತು ಆ್ಯಂಡ್ ಚೆನ್ನಾಗಿರೋದು ಬೇಕಿತ್ತು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ನಮ್ಮ ಮಮ್ಮಿಗೂ ಅದೇ ಹೇಳ್ದಂಗೆ ಆ್ಯಕ್ಚುಲಿ ಯಾವುದದು ಪೋಚಂಪಲ್ಲಿ ಸ್ಯಾರಿ ತುಂಬ ಇಷ್ಟ. ಆ್ಯಂಡ್ ಅದು ಬಿಟ್ಟರೆ ಈ ಸ್ಯಾರಿನೂ ಅಷ್ಟೇ, ಅವರು ಗ್ರೀನ್, ಏನಕ್ಕೆ ಇದು ಗ್ರೀನ್ ಸೆಲೆಕ್ಟ್ ಮಾಡಿದ್ದೆ ಹೇಳು? ಗ್ರೀನ್ ಇಲ್ಲ ಅಂತ ಪ್ಲೇನ್ ಆ ತರ ಟೈಪ್ಸ್ ಗ್ರೀನ್ ಇಲ್ಲ. ಆಮೇಲೆ ಇದು ಟ್ರೆಂಡ್ ಅಲ್ಲಿ ಇತ್ತು ಅವಾಗಷ್ಟೇ, ಜಸ್ಟ್ ಮಾರ್ಕೆಟ್ ಬಂದಿತ್ತು ರೈಸಿಂಗ್ ಟೆಂಪಲ್. ಸೊ ಅದಕ್ಕೋಸ್ಕರ ಅವ್ರು ತಂದು ಇದ್ರಲ್ಲಿ ಇನ್ನೊಂದು ಶೇಡ್ ಏನೋ ತೋರಿಸಿದ್ರು, ಬಟ್ ನಮ್ಮ ಮಮ್ಮಿ ಗ್ರೀನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ನಮ್ಮ ಮಮ್ಮಿ ಜೊತೆ ಇನ್ನ ಬೇರೆ ವಿಡಿಯೋಸ್ ಮಾಡ್ಬೇಕಂದ್ರೆ ಹೇಳಿ. ಅವ್ರ ಹತ್ರ ಸುಮಾರು ಸ್ಯಾರಿ ಕಲೆಕ್ಷನ್ಸ್ ಇದೆ, ರೆಗ್ಯುಲರ್ ಸ್ಯಾರಿ, ಫ್ಯಾನ್ಸಿ ಸ್ಯಾರೀಸ್ ಎಲ್ಲ. ಅದೇ ಹೇಳ್ದಂಗೆ 2 ಕಬೋರ್ಡ್ ಇದೆ, ಏನಿಲ್ಲ ಅಂದ್ರೆ ಒಂದು 300 ಸೀರೆ ಸಿಗುತ್ತೆ ಈಸಿಲಿ. ಇಲ್ಲ ಅಷ್ಟೊಂದಿಲ್ಲ, ಇವರೆಲ್ಲ ಸುಳ್ಳು ಹೇಳ್ತಾರೆ ಅಪ್ಪ ಮಗಳ ಹತ್ರ ಸೇರ್ಕೊಂಡು. ಅವ್ರು ಒಪ್ಕೊಳಲ್ಲ, ಯಾವತ್ತೂ ಒಪ್ಕೊಳಲ್ಲ. ಪ್ರತಿ ಸತಿ ವರ್ಷಕ್ಕೆ ವಾಲೆ ಅಮಾವಾಸ್ಯೆ, ದೇವ್ರ ಪೂಜೆ, ಆ ಪೂಜೆ ಅನ್ಕೊಂಡು ಒಂದೊಂದ್ ಸಾರಿ ಮನೆಗೆ ವರ್ಷಕ್ಕೆ 4-5 ಸಾರಿ ಮನೆಗೆ ಬರ್ತಾನೆ ಇರುತ್ತೆ. ಎಲ್ಲ ಸುಳ್ಳು ಹೇಳ್ತಾರೆ ಅವ್ರು ಒಪ್ಕೊಳಕ್ ಹೇಳಿಲ್ಲ. ಸೊ ಅಷ್ಟೇ, ದಿಸ್ ಇಸ್ ದಿ ಸಾರಿ ವ್ಲಾಗ್ ಆಫ್ ನಮ್ಮ ಮಮ್ಮಿ ಸಾರಿ ವ್ಲಾಗ್. ಹೋಪ್ ಯು ಲೈಕ್ ಇಟ್ ಅಂಡ್ ಥ್ಯಾಂಕ್ ಯು so much for watching. Bye.